ಮಂಗಳೂರು ನಗರದ ವಾಹನ ಸಂಚಾರ ನಿರ್ವಹಣೆಯಲ್ಲಿ ಕಳೆದ ಸುಮಾರು 15 ವರ್ಷಗಳಿಂದ ಪೊಲೀಸರೊಂದಿಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿರುವ ಆಟೋ ರಿಕ್ಷಾ ಚಾಲಕ ಟ್ರಾಫಿಕ್ ಹೆಲ್ಪರ್ ಬೂಬಣ್ಣ ಪೊಲೀಸರು ಮತ್ತು ವಾಹನ ಚಾಲಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಆಟೋ ರಿಕ್ಷಾದಲ್ಲಿ ದುಡಿಯುತ್ತಲೇ ಟ್ರಾಫಿಕ್ ಹೆಲ್ಪರ್ ಆಗಿಯೂ ನೆರವಾಗಿ ಬರುವ ಬೂಬಣ್ಣ ಹೆಚ್ಚಾಗಿ ಬೆಂದೂರ್ವೆಲ್ ಕಂಕನಾಡಿ ಸಂಚಾರ ನಿರ್ವಹಣೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಹಿಂದೆ ಟ್ರಾಫಿಕ್ ವಾರ್ಡನ್ ಆಗಿ ಗುರುತಿಸಿಕೊಂಡ ಇವರು ಅನಂತರ ಆ ವ್ಯವಸ್ಥೆ ಸಮರ್ಪಕವಾಗಿ ಮುಂದುವರಿಯದೇ ಇದ್ದಾಗ ಬೂಬಣ್ಣ ತಾವು ಒಬ್ಬರೇ ಪ್ರತ್ಯೇಕವಾಗಿ ಸಂಚಾರ ನಿಯಂತ್ರಣ ಕಾರ್ಯದಲ್ಲಿ ತೊಡಗಿಕೊಳ್ಳಲು ಆರಂಭಿಸಿದ್ರು. ಸದ್ಯ ಬೆಂದೂರ್ವೆಲ್ನಲ್ಲಿ ಹೆಚ್ಚು ಸಮಯ, ಮುಖ್ಯವಾಗಿ ವಾಹನ ದಟ್ಟಣೆ ಅತಿಯಾಗಿರುವ ಸಂಜೆಯ ವೇಳೆ ಬೂಬಣ್ಣ ಹಾಜರಿರುತ್ತಾರೆ. ಕೆಲವೊಮ್ಮೆ ಪೊಲೀಸರ ಜೊತೆಗೆ ಕೆಲಸ ಮಾಡುತ್ತಾರೆ. ಪೊಲೀಸರು ಇಲ್ಲದಾಗ ಅವರ ಸೂಚನೆಯ ಮೇರೆಗೆ ಅಥವಾ ತಾವೇ ಸ್ವಯಂ ಪ್ರೇರಿತರಾಗಿ ಸಂಚಾರ ನಿರ್ವಹಣೆಯಲ್ಲಿ ತೊಡಗುತ್ತಾರೆ. ನಾನು 15 ವರ್ಷದಿಂದ ಮಾಡ್ತಾ ಇದ್ದೇನೆ. ಹಾಗೆ ಈ ಟ್ರಾಫಿಕ್ ಬ್ಲಾಕ್ ಆದರೆ ಪೊಲೀಸ್ ಇಲ್ಲದ್ರೆ ನಾನೇ ಬಂದು ನಿಲ್ಲುವುದು. ಇಲ್ಲಿ ಎಲ್ಲರಿಗೂ ಗೊತ್ತುಂಟು, ನೋಡ್ತಾ ಇರ್ತಾರೆ ಇಲ್ಲಿ ಪಬ್ಲಿಕ್ ಎಲ್ಲ. ಹಾಗೆ ಪಬ್ಲಿಕ್ ನನಗೆ ತುಂಬ ಹೆಲ್ಪ್ ಮಾಡ್ತದೆ. ಈ ಮೊದಲು ನನಗೆ ತುಂಬ ಹೊಡಿಲಿಕ್ಕೆ ಎಲ್ಲ ಬಂದಿದ್ದಾರೆ, ಮಾತಾಡ್ತಾ ಹೋಗ್ತಾ ಇದ್ರು, ತುಂಬ ಜೋರು ಮಾಡ್ತಾ ಇದ್ರು, ಹೀಗೆಲ್ಲ ಇತ್ತು. ಈಗ ಅದೇನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಈಗ ಸಮಸ್ಯೆ ಅಂದರೆ ನಾನು ಇಲ್ಲಿ ಟ್ರಾಫಿಕ್ ಬ್ಲಾಕ್ ಆಗೋದು, ಅಲ್ಲಿ ಹೋಗಿ ನಿಲ್ಲೋದು, ಎಲ್ಲ ಪಬ್ಲಿಕ್ ಎಲ್ಲ ನನಗೆ ಎಲ್ಲ ಇದು ಮಾಡ್ತಾರೆ. ಒಂದು ಮರ್ಯಾದೆ ಕೊಟ್ಟು ನನಗೆ ಒಂದು ಹೆಲ್ಪ್ ಮಾಡ್ತಾರೆ. ನಿಲ್ಲಿಸುವಾಗ ನಿಲ್ಲಿಸ್ತಾರೆ, ಮತ್ತು ಹೋಗುವಂತ ಹೋಗ್ತಾರೆ. ಅಷ್ಟು ನನಗೆ ಇದು ಮರ್ಯಾದೆ ಕೊಟ್ಟು ಇದು ಮಾಡ್ತಾರೆ ಸರ್. ಮತ್ತು ಮೂರನೇದು ಏನಂದರೆ ನನಗೆ ಟ್ರಾಫಿಕ್ನವರು ಪೊಲೀಸ್ ಕದ್ರಿ KBT ಟ್ರಾಫಿಕ್ ಪೊಲೀಸ್ ಇವರು ನನಗೆ ತುಂಬ ಮರ್ಯಾದೆ ಕೊಡ್ತಾರೆ. ಏಕೆಂದರೆ ನಾನು ಅವರಿಗೆ ಕೆಲಸ ಮಾಡ್ತೇನೆ, ಹೆಲ್ಪ್ ಮಾಡ್ತೇನೆ. ಬೂಬಣ್ಣ ಅಂತ ಎಲ್ಲರೂ ಕರೀತಾರೆ. ಇವತ್ತು ನಾನು 12 ಗಂಟೆಗೆ ಸ್ಟೇಷನ್ಗೆ ಹೋಗಿ ಒಂದು 10 ನಿಮಿಷ ಮಾತಾಡಿಕೊಂಡು ಬಂದಿದ್ದೆ ಆ ಸ್ಟೇಷನ್ಗೆ ಹೋಗಿ. ನಾನು ಇಲ್ಲಿ ಬ್ಲಾಕ್ ಆಗೋ ನನಗೆ ತುಂಬ ಬೇಸರ ಆಗ್ತಾ ಇತ್ತು. ಅದು ನಾನು ನೋಡಿ ಅಲ್ಲಿ ಕೂತ್ಕೊಳ್ತಾ ಇರ್ತೇನೆ. ಒಮ್ಮೊಮ್ಮೆ ನೋಡಿ ಸಡನ್ ನಾನು ನೋಡಿಗೆ ಬಂದು ಆ ಟ್ರಾಫಿಕ್ ಕ್ಲೀನ್ ಮಾಡಿ ಬಿಡ್ತೇನೆ, ಕ್ಲಿಯರ್ ಮಾಡಿ ಬಿಡ್ತೇನೆ. ಹಾಗೆ ನನಗೆ ಒಳ್ಳೆ ಇದು ಮಾಡ್ತಾರೆ. ಮತ್ತು ಇಲ್ಲೆಲ್ಲ ಪಬ್ಲಿಕ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ. ಮತ್ತು ಜನಗಳಿಗೆ ಹೆಲ್ಪ್ ಮಾಡ್ತೇನೆ. ಆಚೆ ಈಚೆಗೆ ದಾಟುವವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ನಾನು ಫಸ್ಟ್ ಸ್ಟಾರ್ಟಿಂಗಿಗೆ ಹೀಗೆ ಮಾಡ್ತಾ ಇದ್ದೆ. ಒಂದು ಕಾಕಿ ಕಾಕಿ ಪ್ಯಾಂಟ್ ಹಾಕಿಕೊಂಡು ಮಾಡ್ತಾ ಇದ್ದೆ. ಅದಕ್ಕೆ ಡ್ರೆಸ್ ಏನು ಇರಲಿಲ್ಲ. ಮತ್ತು ನೆಕ್ಸ್ಟಿಗೆ ನೋಡಿ ಟ್ರಾಫಿಕ್ ಹೆಲ್ಪರ್ನವರು ಎಲ್ಲ ನನಗೆ ಕರೆದು ಬೂಬಣ್ಣ ಟ್ರಾಫಿಕ್ಕಿಗೆ ಸೇರಿ ಹಾಗೆ ಹೀಗೆ ಎಲ್ಲ ಹೇಳಿದರು. ನಂತರ ನಾನು ಟ್ರಾಫಿಕ್ಕಿಗೆ ಸೇರಿದೆ. ಎಲ್ಲ ನಂದು ಅಡ್ರೆಸ್, ನಂದು ಸೈನ್ ಎಲ್ಲ ಹೇಳಿದೆ, ನಾನು ಹೆಸರೆಲ್ಲ ಹೇಳಿದೆ. ನಂತರ ಅವರು ಟ್ರಾಫಿಕ್ ವಾರ್ಡನ್ ಆಗಿ ನನ್ನ ನಿಲ್ಲಿಸಿದ್ರು. 1 ವರ್ಷ ಈ ಕಾಕಿ ಪ್ಯಾಂಟ್, ಒಂದು ಟೊಪ್ಪಿ, ಮತ್ತು ಒಂದು ಬೆಲ್ಟ್, ಒಂದು ಜಾಕೆಟ್ ಇದೆಲ್ಲ ಕೊಟ್ಟಿದ್ದಾರೆ. ಒಂದೇ ವರ್ಷ 15 ವರ್ಷ ನಂತರ ಅದರ ನಂತರ ಏನು ಕೊಡಲಿಲ್ಲ ನನಗೆ. ನಾನು ಮೊನ್ನೆ ACP ಸಾಹೇಬ್ರ ಹತ್ರ ಹೇಳಿದೆ. ಅವರು ಹೇಳಿದರು ನನಗೆ, ACP ಮೇಡಮ್ ಹತ್ರ ಅವರು, ಏನು ನನ್ನಾಗೆ ಡ್ರೆಸ್ ಹಾಕಿದ್ದೀರಿ ಏನು ಬೂಬಣ್ಣ ಅಂತ ಹೇಳಿದ್ರು. ಅದಕ್ಕೆ ನಾನು ACP ಮೇಡಮ್ ಹತ್ರ ಹೇಳಿದೆ, ನನಗೆ ಡ್ರೆಸ್ ಇಲ್ಲ ಸರ್ ಮೇಡಮ್, ನಾನೇ ಹೊಲಿಸಿ ನಾನೇ ಹಾಕಿಕೊಳ್ಳೋದು. 1 ವರ್ಷ ಕೊಟ್ಟಿದ್ದಾರೆ, ಅದನ್ನೇ ನೋಡಿ ಹೊಲಿಸಿ ಹಾಕಿಕೊಳ್ತಾ ಇದ್ದೇನೆ ನಾನು ಇಷ್ಟುವರೆಗೆ. ಮತ್ತು ಕೊಡಲಿಲ್ಲ. ಒಂದು ಜಾಕೆಟ್ ನನಗಿದೆ, ಜಾಕೆಟ್ ಒಂದು 3 ತಿಂಗಳು ನನಗೆ KBT ರೈಟ್ರ್ ಎಲ್ಲ ಹತ್ರ ಕೇಳಿ ಕೊಟ್ಟಿದ್ದಾರೆ. 3 ತಿಂಗಳಾಯಿತು ಇದು ಕೊಡುವಾಗ, ಮತ್ತು ಏನು ಕೊಡಲಿಲ್ಲ ಅಷ್ಟೇ.